ನನಗೆ ಬಾ ಅಂತ ಹೇಳಿ ಎಷ್ಟೊತ್ತಾಯ್ತಲ್ಲ ಆಕಿ ಇನ್ನೂ ಬಂದಿಲ್ಲಲ್ಲ. ನನಗೆ ಡ್ಯೂಟಿಗೆ ಕೆಲಸ ಆಗಕತ್ತೈತಿ, ಟೈಮ್ ಆಗಕತ್ತೈತಿ, ಇನ್ನೂ ಬಂದಿಲ್ಲಲ್ಲ ಆಕಿ. ಈ ಹೆಣ್ಮಕ್ಳಿಗೋಸ್ಕರ ಕಾಯುತ್ತೈತಲ್ಲ ಅಂತ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು ನೋಡು. ಇವ್ರಿಗೆ ಎಷ್ಟು ಸೊಕ್ಕಿರ್ಬೇಕು. ನಮಗರೇ ಜಲ್ದಿ ಬಾ ಅನ್ನೋದು, ತಾವರ ಲೇಟ್ ಮಾಡಿ ಬರೋದು. ಬಂದು ಬಾಳೋತೇನು ಕೂತಾನ, ಏನು ಮಾತಾಡತ್ತಾನ. ಹಾಯ್ ಬೇಬಿ. ಏನು ಬೇಬಿ ಎಷ್ಟೊತ್ತದು ಬರೋದು? ನನ್ನ ಡ್ಯೂಟಿ ಟೈಮ್ ಆಗ್ತಿದೆ. ಮೊದಲೇ ಮ್ಯಾನೇಜರ್ ಕುತ್ಕೊಂಡು ಹೊಯ್ಕೋತಾನ ನನ್ನ ಮ್ಯಾಲೆ, ಗೊತ್ತಿಲ್ಲ ನಿಂಗೆ ಅಷ್ಟು. ಏನು ಮ್ಯಾನೇಜರ್ ಹೊಯ್ಕೋತಾನ? ಹಂಗಂದ್ರೆ ಏನಪ್ಪ ಅದು? ಮ್ಯಾನೇಜರ್ ಬೈಬೋದು ಅಷ್ಟೇ, ಹೊಯ್ಕೋದೆಲ್ಲ ಮಾಡ್ತಾನ? ನಿಂಗೂ ಅದೆಲ್ಲ ಅರ್ಥ ಆಗಂಗಿಲ್ಲ. ನಮಗೆ ಗೊತ್ತಲ್ಲಿ ಕಂಪ್ನ್ಯಾಗ ಕೆಲಸ ಮಾಡಿ ಬಯಸ್ಕೋಬೋದು ಅಂದ್ರೆ ಎಷ್ಟು ತಲೆನೂ ಗೊತ್ತಾ ಹಿಂಗೆ. ಇರಲಿ ಬಿಡಿ ಮನೋಜ್, ಏನಾಗಲ್ಲ. ಯಾಕೆ ನನಗೂ ಮೇಕಪ್ ಮಾಡ್ಕೊಂಡು ಬರ್ಬೇಕಂದ್ರೆ ತುಂಬ ಲೇಟ್ ಆಯಿತು. ಬರ್ತಿದ್ದೆ, ಸ್ವಲ್ಪ ಟ್ರಾಫಿಕ್ ಜಾಮ್ ಅಲ್ವಾ ಬೆಂಗಳೂರಿನಲ್ಲಿ, ಅದಕ್ಕೆ ಲೇಟ್ ಆಯಿತು. ಹೇಳಿ, ನಿಮಗೆ ಕೋಪ ಏನಾದರೂ ಬಂದಿದ್ದರೆ ನಾನು ವಾಪಸ್ ಹೋಗ್ಬಿಡ್ತೀನಿ. ಏನು ಇಷ್ಟೊತ್ತದ ಕಾದಿದ್ದೀನಿ, ಈಗ ಕೋಪ ಬಂದಿದೆ ಅಂತ ನೀವು ವಾಪಸ್ ಹೋಗ್ತೀಯಾ? ಅಲ್ಲ, ನನಗೆ ಕೋಪ ಬಂದಿದೆ, ರಂಭಿಸ್ಬೇಕು, ಪ್ರೀತಿಯಿಂದ ಒಂದೆರಡು ಮಾತಾಡಬೇಕು ಅಂತ ಇಲ್ಲ. ಕೋಪ ಬಂದಿದ್ರೆ ಇವಳು ಹೋಗಿಬಿಡ್ತಾಳಂತೆ ಅಲ್ವಾ? ಮತ್ತೆ ನನಗೂ ಕೋಪ ಬಂದಿದೆ. ಮತ್ತು ಎಲ್ಲಿವರೆಗೂ ಡ್ರಾಪ್ ಪಿಕಪ್ ಮಾಡೋಕ್ಕೆ ಬಂದಿಲ್ಲಲ್ಲ, ಬರಬೇಕಿತ್ತಲ್ವಾ? ಬರಬೇಕಿತ್ತು. ಆ ಟ್ರಾಫಿಕ್ ಜಾಮಲ್ಲಿ ಪಾರಾಗಿ ಬರೋದೇ ಹೆಚ್ಚಂಗಿರ್ತೈತಿ. ನೀನು ಪಿಕಪ್ ಮಾಡ್ಕೊಂಡು ಇಲ್ಲಿ ಬರ್ಬೇಕಂದ್ರೆ ಲೇಟ್ ಆಗೈತಿ. ನೀನೇ ಬಂದು ಕೂತಿರ್ತೀಯತ್ ನಾ ಅನ್ಕೊಂಡಿದ್ರೆ ನನಗೆ ಲೇಟ್ ಮಾಡಿ ನೀ ಬಂದದಿ. ಸಾರಿ ಮನೋಜ್, ಇರಲಿ ಬಿಡಿ. ಸಾರಿ, ಐ ಲವ್ ಯು. ಓಕೆ, ಐ ಲವ್ ಯು ಟು. ಹಾಂ ಹೇಳಿ, ನಿಮ್ಮ ಮನೆಯಲ್ಲಿ ಒಪ್ಪಿಸಿದ್ರ? ನಿಮ್ಮ ಅಮ್ಮ ಒಪ್ಕೊಂಡ್ರಾ? ಇಲ್ಲ, ಅಣ್ಣ ಮಕ್ಕನ ಮದುವೆಗೆ ಹೋಗಿ ಬಂದಾಗಿಂದ ಇನ್ನೂ ಒಂದು ಸಾರಿ ಹೋಗೇ ಇಲ್ಲ ನಾನು. ಮತ್ತು ಫೋನ್ ಅಂತೂ ನೀನು ಮಾಡಿದ್ರು ಎಲ್ಲೇ ಹೆಣ್ಣೈತೆ ಅಂತ ನೋಡಕ್ಕೆ ಹೋಗಿ ಬರ್ತೀವಪ್ಪ, ನೀ ಆಮೇಲೆ ಬಂದ ಒಪ್ಕೋ ತಂದಾರ. ನಾನು ಪ್ರೀತಿ ವಿಷಯ ಹೇಳೇ ಇಲ್ಲ. ನೋಡು ಮನೋಜ್, ನೀ ಇವಾಗ ಹೇಳಿಕ ನಮಗೆ ಮುಂದೆ ತುಂಬ ಪ್ರಾಬ್ಲಮ್ ಆಗ್ತದೆ. ಪ್ಲೀಸ್ ಬೇಗ ಹೇಳು. ನಮ್ಮ ಮನೆಯಲ್ಲಂತೂ ಅಮ್ಮ ಮಾತ್ರ, ಅವರಂತೂ ಒಪ್ಕೊಂಡಿದ್ದಾರೆ. ನಿನಗಂತೂ ಗೊತ್ತು, ನಿನ್ನ ಎಷ್ಟು ಇಷ್ಟ ಅವ್ರು ಇಷ್ಟಪಡ್ತಾರಂತಂದ. ನೀನು ಒಪ್ಕೊಂಡಾಗಿಂದ ನಿನಗೆ ಮನೆಯಲ್ಲಿ ಬಾಡಿಗೆ ಅಂತ ಮೇಗಿನ ಮನೆ ಬಾಡಿಗೆ ಕೊಟ್ಟಾರ ನಿನಗೆ. ಪ್ಲೀಸ್ ದೊಡ್ಡ ಹೇಳು, ಮದುವೆ ಆಗೋಣ. ನನಗೂ ಇಷ್ಟ ಹೇಳಬೇಕು ಅಂತ, ಆದರೆ ಅಪ್ಪ ಅಮ್ಮನ ಮುಂದೆ ಹೇಳಬೇಕು ಅಂದರೆ ತುಂಬ ಭಯ ಆಗ್ತಿದೆ. ಹೆಂಗಂತ ಹೇಳಿ ಅಂತ. ಅಲ್ಲ ಮನೋಜ್, ನಿಮ್ಮ ಅಕ್ಕ ಸಹ ಲವ್ ಮ್ಯಾರೇಜ್ ಆಗಿದ್ದಲ್ವಾ? ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆದರೆ ನೀವು ಇಷ್ಟೊಂದು ಭಯ ಪಡೋದು ನೋಡಿದ್ರೆ ನನಗೂ ತುಂಬ ಹೆದರಿಕೆ ಆಗ್ತಿದೆ. ಪ್ಲೀಸ್ ಬೇಗನೆ ಹೇಳಿ. ಆಯಿತು, ಹೇಳ್ತೀನಿ ಬಾ. ಅಲ್ಲಿ ಕೆಫೆಗೆ ಹೋಗಿ ಒಂದು ಕಾಫಿ ಕುಡ್ಕೊಂಡು ಬರೋಣ ಬಾ. ಬೇಡ, ನಾನು ಡಯಟಲ್ಲಿದ್ದೀನಿ. ಕಾಫಿ ಗೀಪಿ ಎಲ್ಲ ಕುಡಿಯಲ್ಲ ನಾನು. ಡಯೇಟಾ? ಬಿಡು, ಡಯೇಟ್ ಸಾಕು. ಈಗೇ ನೋಡಿ ಎಷ್ಟು ಸಣ್ಣ ಇದೆ. ನಮ್ಮಮ್ಮ ನೋಡಿದ್ರೆ ಊದಿನ ಕಡ್ಡಿ ಅನ್ನೋದಂತೂ ಪಕ್ಕ ನಿಂಗೆ. ನೋಡಿ ಮನೋಜ್, ಹಿಂದೆ ನನ್ನ ರೇಗಿಸಿದೆ ನೋಡಿ. ಆಯ್ತು, ಇರಲಿ ಬಿಡು, ನಾ ಇದ್ದೀನಿ ಮೊದಲೇ ಸಲ ನಿಂಗೆ ರೇಗಿಸ್ತಾ ಇರೋದು. ಇರಲಿ ಬಾ, ಹೋಗೋಣ, ಏನಾದರೂ ತಿನ್ಕೊಂಡು ಹೋಗೋಣ ಬಾ. ಈ ಪದ್ಮಕ್ಕ ಇಲ್ಲೇ ನಿಂತಾಳ. ಪದ್ಮಕ್ಕ, ಓ ಪದ್ಮಕ್ಕ. ಹಾ ಭಾಗ್ಯ, ಬಾ ಇಲ್ಲೇ ನಿಂತೀನಿ ಬಾ. ಏನು ಪದ್ಮಕ್ಕ ಇಲ್ಲಿ ಇಟ್ಬಿಟ್ಟಿಯಲ್ಲ, ಏನು ಸಮಾಚಾರ? ಗುಡಿಗೆ ಬಂದಿದ್ದಿ? ಹಾಂ ಅವ್ವ, ಮನ್ಸಿಗೆ ಯಾಕೋ ಬೇಜಾರದಂಗಾಗಿತ್ತ. ಹಂಗೆ ನಾಳೆ ನನ್ನ ಮಗಗೆ ಹೆಣ್ಣು ನೋಡಕ್ಕೆ ಹೋಗಾರ್ದೀವು. ಅದಕ್ಕೆ ಎಲ್ಲ ಒಳ್ಳೇದಾಗಿಪ್ಪ ದೇವ್ರೇ ಅಂತಂದು ಬೇಡ್ಕೊಳಕ್ಕೆ ಬಂದೀನಿ. ಹೌದಾ? ಹೆಣ್ಣು ಯಾವ್ರಿಗೆ ಹೊಂಟೀರಿ ನೋಡ್ಲಕ್ಕ? ಇಲ್ಲೇ ಜಮಖಂಡಿಗೆ ಹೊಂಟೀವು. ಹೌದಾ? ಮತ್ತು ನಿನ್ನ ಮಗನ ಬಂದಿಲ್ಲಲ್ಲ, ನಾವಿಲ್ಲ ಹೆಂಗೆ ನೋಡಿ ಬರ್ತೀನಿ ನೀವು ಹೋಗಿ? ಅವ್ಗೆ ಹೇಳಿರೇನು? ಹಾಂ, ನಾ ಏನು ಹೇಳಿಲ್ಲ. ಇವತ್ತು ಸಂಜೆಗೆ ಹೋಗಿ ಹೇಳ್ತೀನಿ. ನಾನು ನಾಳೆಲ್ಲ ಹೋಗೋದು, ಅದಕ್ಕೆ ದೇವ್ರಂತೆ ಬೇಡ್ಕೊಂಡು ಹೋಗಬೇಕು ಇವತ್ತು ಬಂದಿದ್ದೀನಿ. ನೀನು ಈ ಕಡೆ? ಏನಿಲ್ಲ, ಆ ಪ್ರೀತಿ ಬಾ ಅಂದಿದ್ಲ, ಅದಕ್ಕೆ ಬಂದೀನಿ. ಎಲ್ಲಿ ಕಾಣೋವಳವ? ಹೌದಾ? ಅಲ್ಲಿ ಜಗಲಿ ಮೇಲೆ ಕೂತಾಳ ನೋಡಕಿ, ದೇವ್ರ ಗಟ್ಟಿ ಜಗಲಿ ಮೇಲೆ. ನಿನ್ಗೋಸ್ಕರ ಕಾಯಕತ್ತಾಳ. ನಾ ಇದಕ್ಕೆ ಬಂದಿರ್ಬೇಕು, ನಾನು ಮಾತಾಡಿಸ್ಲಿಲ್ಲ. ಬಾ, ಪ್ರಸಾದ ತೊಗೊಂಡು ಹೋಗೋನು. ಪ್ರಸಾದ ಏನು ಬೇಡ, ಆಮೇಲೆ ನಾ ತೊಗೋತೀನಿ ಇಲ್ಲೇ.
ನನ್ನ ಟೈಮ್ ದಗದೈತಿ, ನೀನು ನಡಿ, ನಾ ಬರ್ತೀನಿ. ಆಯಿತು, ನಾ ಶುಕ್ರವಾರ ಸಂಘದ ರೊಕ್ಕ ಕಟ್ಟುವ ಪಟ ಪಟ ಅದಕ್ಕಾಗಿ ಹೋಗ್ಲಿ. ನಾಳೆ ಗುರುವಾರ ಹೋಗಿ ನನ್ನ ಮಗಗೆ ಹೆಣ್ಣು ನೋಡ್ಕೊಂಡು ಬರ್ತೀವಿ. ಶುಕ್ರವಾರ ದಿವಸ ಸಂಘದ ರೊಕ್ಕ ಕೊಟ್ಟು ಮತ್ತೆ ಸಾಹೇಬ್ ಬಂದು ಬೇಯ್ಬಾರ್ದು ನೋಡಿ ನಮ್ಮನ್ನು. ಹೌದು, ಆಕಿ ಜಯಾಕ ಸಾಲ ತೊಗೊಂಡಿರಲ್ಲ, ಕಟ್ಲೇನು ವಾಪಸ್? ತೊಗೊಂಡು ಹೋಗ್ಬಿಡ್ತಾರೆ ಆ ಕಡೆ, ವಾಪಸ್ ನೆನಪೇ ಇರಂಗಿಲ್ಲ ನೋಡಿ ಅವ್ರಿಗೆ. ಸ್ವಲ್ಪ ಹೇಳ ಅವ್ರಿಗೆ ಹೇಳಿ ನೋಡ್ಬೇಕು. ಕೊಟ್ರೆ ಕೊಡ್ತಾರೆ, ಹಿಂಗೆ ಯಾಕೆ ಮಾಡ್ದಾರೇನೋ? ಸಾಲ ತಗೋತಕ್ಕ ಯುವ ಅಕ್ಕ, ನಂಗೆ ಅದಕ್ಕೆ ಬೇಕಾಗ್ಯಾವ ಇದಕ್ಕೆ ಬೇಕಾಗ್ಯಾವ ಅನ್ನೋದು. ಸಾಲನಾಗ ಸಂಘನಾಗ ಸಾಲ ಯಾಕೆ ತಗೋದು ಹೇಳು? ಕಟ್ಟೋದು ನೀಗುತ್ತಿತ್ತಂದ್ರೆ ಅಷ್ಟೇ ತಗೋಬೇಕು. ಸುಳ್ಳ ತಕೊಂಡು ನಮ್ಗೆ ಹಿಂಗೆ ಪರದಾಡಿಸ್ತಾರೆ ನೋಡು, ಸಹಜಗಳು ಬಂದು ನಮ್ಮನ್ನು ಬೈತಾರೆ. ಅದೇ ಪದ್ಮಕ್ಕ, ನನಗಂತೂ ಸಾಕಾಗೈತಿ. ಆ ಜಯೋಗಂತೂ ಹೇಳಿ ಸಾಕಾಗೈತಿ ನನಗೆ. ಆಯಿತು, ನಮ್ಮ ಮನೆ ಕಡೆ ನಡೀತೀನಿ, ಪ್ರಸಾದ ತೊಗೊಂಡು ಹೋಗ್ತೀನಿ. ಪ್ರಸಾದ ತೊಗೊಂಡು ಬಾ. ಇವತ್ತು ನಮ್ಮ ಅತ್ತಿಗೆಗೆ ನಮ್ಮ ಅವ್ವಗ ಏನು ಜಗಳ ಹಚ್ಚಲಿ? ಏನು ಓಡ್ತಾ ಇಲ್ವಲ್ಲ ತಲೆಯಾಗ. ಏನಾರ ಜಗಳ ಹಚ್ಚಿ ನೋಡು, ಜಗಳ ಹಚ್ಚಿ ನಾನು ಹುಡ್ಕೋತ ಆರಾಮ್ ಕೂತು ಬಿಡ್ತೀನಿ. ವೈನಿ ರೀ. ಹಾಂ, ಹೇ ಪ್ರೇಮ, ಏನು ಬೇಕಾಗಿತ್ತಾನು? ನಾ ಕಾಲೇಜಿಂದ ಬಂದು ಎಷ್ಟೊತ್ತಾಯಿತು. ಗ್ಲಾಸ್ ಜ್ಯೂಸ್ ಕೊಡ್ಬೇಕನ್ನು ಗೊತ್ತಾಗಲ್ವಾ ನಿಮಗೆ? ಹಾಂ, ಗ್ಲಾಸ್ ಜ್ಯೂಸು ನೀನು ಬಂದಿದ್ದ ನನಗೇನು ಹೇಳಿ ಏನು? ಬಂದು ಹೇಳಿದ್ರೆ ನಾನು ಅದಕ್ಕೆ ವೈನೀರು ಒಂದು ಗ್ಲಾಸ್ ಜ್ಯೂಸ್ ಬೇಕಾಗಿತ್ತು ಅಂತ ಹೇಳಿದ್ರೆ ನಾನು ಕೊಡ್ತೀನಿ. ಅಷ್ಟಕ್ಕೂ ನಾ ಎದಕ್ಕೆ ಮಾಡಿಕೊಡ್ಬೇಕು ನಿಮಗೆ? ಹೋಗಿ ಮಾಡ್ಕೊಂಡು ಕುಡಿಯಿಲ್ಲ. ಹಾಂ, ನನಗೆ ಮಾಡ್ಕೊಂಡು ಕುಡಿಯತ್ತೀರಿ? ನಾ ಇಷ್ಟು ದಿವಸದ ಕಾಲೇಜ್ ಹೋಗಿ ಬಂದ್ರಪ್ಪ ನಮ್ಮ ಅವ್ವ ನನಗೆ ಒಂದು ಗ್ಲಾಸ್ ಜ್ಯೂಸ್ ತಂದು ಕೊಡ್ತೀರಿ ದಿವಸ. ಇವತ್ತೊಂದು ಜ್ಯೂಸ್ ನಿಮಗೆ ಕೇಳಿದ್ರೆ ಇಷ್ಟೆಲ್ಲ ಮಾತಾಡ್ತೀರಾ? ಬರಲಿ, ನಮ್ಮ ಅಮ್ಮ ಮುಂದೆ ಹೇಳ್ತೀನಿ. ಏನಾದ ಜಗಳ? ನೋಡಮ್ಮ, ಅದಕ್ಕೆ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಬನ್ನಿ. ಅತ್ತೆ ತುಂಬ ಟೈರ್ಡ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಾ ಎದಕ್ಕೆ ಮಾಡ್ಕೊಡ್ಲಿ ನಿನಗೆ? ನೀನು ಮಾಡ್ಕೊಂಡು ಕುಡಿಯಲ್ಲ ಅಂತಾಳಮ್ಮ. ಯಾಕೆ ಪ್ರಿಯ ಹಂಗೆ ಮಾತಾಡ್ತೀಯ? ಪಾಪ ನನ್ನ ಮಗು ಈಗ ನನಗೆ ಬಂದೈತಿ, ಒಂದು ಗ್ಲಾಸ್ ಜ್ಯೂಸ್ ಮಾಡಿಕೊಡೋಕ್ಕಾಗಲ್ಲ ನಿನ್ನ ಕೈಲಿ? ಯಾಕತ್ತೆ ಮಾಡಿಕೊಡ್ಬೇಕು? ಯಾಕೆ ಮಾಡಿಕೊಡ್ಬೇಕು ಅಂತ ನಾನು ಇಷ್ಟೆಲ್ಲ ತೆಗೆದ ಮಾಡ್ತೀನಿ. ಯಾರಾದರೂ ನಿನಗೆ ಧನ್ಯವಾಗೈತೆ ಕೆಲಸ ಮಾಡಿಕೊಡ್ಬೇಕು ಅಲ್ಲ, ಇಷ್ಟೆಲ್ಲ ತೆಗೆದ ಮಾಡ್ತೀನಿ. ಒಂದ್ಸಲ ಕೇಳ್ತೀರಾ ಪ್ರಿಯಾ ನಿಮ್ಗೆ ಏನಾದರೂ ಧನವಾಗಿದೆಯಾ, ಸ್ವಲ್ಪ ಏನಾದ್ರು ಕೆಲಸ ಮಾಡಿಕೊಡ್ಲಾ ಅಂತಂದು? ನೀವು ಹೋಗಿ ನಿಮ್ಮ ರೂಮ್ನಲ್ಲಿ ಮಕ್ಕೋತೀರ, ನಿಮಗೇನು ಬಿಡು, ವಯಸ್ಸಾಗಿದೆ, ನಾನು ನಿಮ್ಗೇನು ಅಂತ ಇಲ್ಲ. ಇವಳು ನಿನ್ನೆ ರವಿವಾರ ಮನೆಯಲ್ಲಿ ಫೋನ್ ನೋಡ್ತಾ ಕುತ್ಕೊಂಡಿದ್ಲು. ಆದರೆ ಒಂದು ಸರಿ ಆದರೂ ಅದಕ್ಕೆ ನಿಮ್ಗೆ ಏನಾದರೂ ಕೆಲಸ ಮಾಡಿಕೊಡ್ಲಾ ಅಂತ ಬಂದ್ಲ ಇಲ್ಲ. ಈಗ ಸಡನ್ನಾಗಿ ಬಂದ ತಕ್ಷಣ ಒಂದು ಗ್ಲಾಸ್ ಜ್ಯೂಸ್ ಮಾಡಿಕೊಡು, ಅದನ್ನು ಮಾಡಿಕೊಡು, ಇದನ್ನು ಮಾಡಿಕೊಡು, ಅದು ಮರ್ಯಾದೆ ಇಲ್ಲದೆ ಕೇಳ್ತಾ ಇದ್ದಾಳ. ಮತ್ತು ಮಾಡಿಕೊಡಲ್ಲ ನೀ? ಬೇಡ ಬಿಡಿ, ಅದಕ್ಕೆ ನಾನೇ ಮಾಡ್ಕೋತೀನಿ. ಒಂದು ಗ್ಲಾಸ್ ಜ್ಯೂಸ್ ಕೇಳೋದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ರು ಅಂತ ನನಗೆ ಗೊತ್ತಿರಲಿಲ್ಲ. ಬಿಡಿ, ನಾ ಮಾಡ್ಕೋತೀನಿ. ನೋಡು ಪ್ರೇಮ, ನಾನು ನಿನಗೆ ಜ್ಯೂಸ್ ಮಾಡಿಕೊಡಲ್ಲ ಅಂತಂದಿಲ್ಲ. ನೀನು ರೆಸ್ಪೆಕ್ಟ್ ಕೊಟ್ಟಿದ್ರೆ ನಾನು ಆಗ ಮಾಡ್ಕೊಡ್ತೀನಿ. ನಾನೀಗಿ ಹಸುವಾಗಿ ಹೋಗ್ಬೇಕು, ಇಲ್ಲ ಟೈರ್ಡ್ ಆಗ್ಯಾಳತ್ತಂದು ಮಾಡ್ಕೊಡ್ತೀನಿ. ಆದರೆ ನೀನು ರೆಸ್ಪೆಕ್ಟೇ ಇಲ್ಲ, ರೆಸ್ಪೆಕ್ಟು ಬರೀ ಏಕವಚನದಾಗ ಮಾತಾಡೋದು. ನಿನಗೂ ನಾನು ಮದುವೆ ಆಗಿ ಹೋಗ್ಬಿಡೋದು. ನೀನು ಹೆಣ್ಮಗಳು, ನಿನಗೂ ಏಕವಚನದಾಗ ಮಾತಾಡ್ರೆ ನೀನು ಅಡ್ಜಸ್ಟ್ ಆಗ್ತೈತೇನು? ಕೋಪ ಬರಂಗಿಲ್ಲ ನಿನಗೆ? ನೋಡಿ ಅದಕ್ಕೆ ಅದು ಮುಂದೆ ನಾನು ಈಗ ಮಾಡಿಕೊಡ್ತಿದ್ದಾರೋ ಇಲ್ವೋ ಹೇಳಿ. ಇಲ್ಲ, ಆಗೋದಿಲ್ಲ ನನ್ನ ಕೈಯಲ್ಲಿ. ಅತ್ತೆ, ನಿಮ್ಮ ಮಗಳಿಗೆ ಏನೋ ಜ್ಯೂಸ್ ಬೇಕಂತೆ ಮಾಡಿಕೊಡು ಹೋಗಿ. ಯಾಕೆ ಅವಳು ಆ ರೀತಿ ಮಾಡಿ ಕಿಮ್ಮತ್ತು ಕಳ್ಕೊತೀಯ? ನೋಡಮ್ಮ ಹಿಂಗೆ ಮಾತಾಡ್ತಾರ. ನೀ ಇರುವಾಗ ಹಿಂಗೆ, ನಾಳೆ ನೀ ಇಲ್ಲದ ಕಾಲಕ್ಕೆ ನಂಗೆ ಮನೆಗೆ ಬಂದ ನಾನು ಚೆನ್ನಾಗಿ ನೋಡ್ಕೋತಾರ ಇವರು. ಹಂಗಲ್ಲ ಪ್ರೇಮ, ಒಂದಿಟ್ಟು ಅದಕ್ಕೆ ಅನ್ಬಳ್ಕ ರೀತಿ ನೀತಿ ಅಂತ ಇರ್ತೈತಿ. ಸ್ವಲ್ಪ ನೀಟಾಗಿ ಮಾತಾಡೋದು ಕಲಿ ನೀನು. ಹಂಗೆ ಹಿಂಗೆ ಮಾತಾಡಿ ಅಕ್ಕಿದಂತೆ ಯಾಕೆ ಮರ್ಯಾದೆ ಕಳ್ಕೊತಿ ಹೇಳು? ಈಗಲಿಂದ ಅದಕ್ಕಿನ ಕಾಯ್ಕೊಂಡು ಹೋಗು. ಇಲ್ಲ ಅಂದ್ರೆ ನಾ ಇಲ್ಲಿ ಕಾಲಕ್ಕೆ ಅವ್ರ ಮನೆಗೆ ಬಂದ್ರೆ ನೀವು ಸ್ವಲ್ಪ ನೋಡ್ತಾರ, ಇಲ್ಲ ಅಂದ್ರೆ ನೋಡಂಗಿಲ್ಲ. ಚಪ್ಪಲಿ ಬಿಡು ಜಾಕ್ ಬಿಡ್ತಾರೆ ನೋಡು, ಕುಂಡ್ರಕ್ಕಿರ. ಹಾಂ, ನಮ್ಮಮ್ಮ ಏನು ನಮ್ಮ ಅತ್ತಿಗೆ ಪರ ಮಾತಾಡ್ತಿದ್ದಾರ? ನಾ ಹಾಕಿದ್ದು ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತಾ ಐತಿ. ಯಾಕೋ ಮಿಸ್ ಹೊಡಿತಾ ಐತಲ್ಲ. ಇಲ್ಲ, ಇದನ್ನು ಇಷ್ಟು ಅಕ್ಕಿ ಬಿಡಬಾರ್ದು. ನಮ್ಮ ಅತ್ತಿಗೆ ಏನಾದರೂ ಒಂದು ಚಾಡಿ ಹೇಳೇಬೇಕು. ಇಲ್ಲ ಅಮ್ಮ, ಅದೆಲ್ಲ ಹೋಲಿ, ನೀನೇ ನಮ್ಮ ಸಡನ್ನಾಗಿ ಅತ್ತಿಗೆ ಕಡೆ ಮಾತಾಡ್ತಾ ಇದೆಯಲ್ಲ. ನೀನು ನಿಮ್ಮ ಅಣ್ಣನ ಮಗಳನ್ನ ತಗೋಬೇಕು ಅನ್ನೋದನ್ನ ಮರೆತು ಬಿಟ್ಟಿಯಾ? ಹೆಂಗೆ ಅಂತ?
ಇವಳು ನಿಮ್ಗೆ ಇಷ್ಟ ಆದ್ಲಾ? ಏನು ಮೋಡಿ ಮಾಡ್ಲಮ್ಮ ನಿನಗೆ? ಯಾಕೆ ಅವಳು ಮೋಡಿ ಮಾಡ್ಬೇಕು ನನಗೆ ಹೇಳು, ಎದಕ್ಕೆ ಮಾಡಬೇಕು ಅಂತ? ಈಗ ಹೆಂಗಾದ್ರೂ ಮದುವೆಯಾಗಿ ಬಂದಾಳ, ಅದನ್ನ ನನ್ನ ಸೊಸೆ ಅಂತ ಒಪ್ಕೊಳ್ಳಬೇಕು. ನಾ ಭಾಳ ಅಂದ್ರೆ ಒಂದು 20 ವರ್ಷ ಬದುಕೀನಿ. ಅಷ್ಟುವರೆಗೂ ನನ್ನ ಸೊಸೆ ನನ್ನ ಜೀವತಾಗಿ ನೋಡ್ಕೋಬೇಕು. ಇಲ್ಲ ಅಂದ್ರೆ ಈಗ ನನ್ನ ಮೂಲ ಗುಂಪು ಮಾಡ್ತಾಳ, ನಾ ಇಷ್ಟು ದಿಮಾಕ್ನಲ್ಲಿ ನಡ್ಕೊಳಕತ್ತಿ ಅಂದ್ರೆ. ಅದಕ್ಕೆ ನನಗೂ ಬುದ್ಧಿ ಬತ್ತ, ಆಕಿನ ತಿಳಿಸಿ ಹೇಳು. ಇಷ್ಟ ಆಗಲಿ ಆಕಿ ನನ್ನ ಸೊಸೆನ, ನಾ ಆಕಿ ಅತ್ತಿನ ಯಾವತ್ತಾದ್ರೂ ಒಪ್ಕೊಳ್ಳಬೇಕ. ಇನ್ನು ನನ್ನ ಅಣ್ಣನ ಮಗಳನ್ನ ತಗೊಳ್ಳೋದು ಕನಸಿನ ಮಾತು, ತಿಳ್ಕೊಂಡ್ಬಿಡು ಪ್ರೇಮ. ನೀನು ಇನ್ನೊಂದು ಮನೆಗೆ ಹೋಗಿ ಪ್ಲೀಸ್. ಅವಳ ಗುಡಿ ಅಡ್ಜಸ್ಟ್ ಆಗಿ ಪ್ರೀತಿಯಿಂದ ನಡ್ಕೊಂಡು ಚೆನ್ನಾಗಿ ಮಾತಾಡಿ ಅದಕ್ಕೆ ತಂದು ಮಾತಾಡಿಸಿ ನೀಟಾಗಿರು. ನಾಳೆ ನೀನು ಮದುವೆಯಾಗಿ ಹೋದ ಕಾಲಕ್ಕೆ ಬಂದಾಗ ಚೆನ್ನಾಗಿ ನೋಡ್ಕೋತಾಳ.